ವಚನಕಾರರು ಹೇಳಿದ್ದು ಕೃಷಿ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ. ಆತನ ಮನೆಯೊಳಗೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ಎಂಬಂತೆ ಕೃಷಿಕರ ಮನೆಯಲ್ಲಿ ಇಷ್ಟ ಲಿಂಗ ಪೂಜೆಯನ್ನು ಮಾಡಿಕೊಂಡ ಒಬ್ಬ ಗುರು ಪಾವನವಾಗುತ್ತಾನೆಂದರೆ ರೈತರು ತನು ಮನ ಭಾವ ಭಕ್ತಿಯಿಂದ ಮಾಡಿರುವ ಯಾವುದೇ ಕಾರ್ಯ ಇರಲಿ ಅದಕ್ಕೆ ಭಗವಂತನ ಪ್ರತಿಫಲ ಸಿಗುತ್ತದೆ ಎಂಬುದಕ್ಕೆ ಇಂದಿನ ದಿನವೇ ಉದಾಹರಣೆ. ನಿನ್ನೆಯ ದಿನದಂದು ಸುಕ್ಷೇತ್ರ ಹಲಕರ್ಟಿ ಗ್ರಾಮದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಗ್ರಾಮದ ರೈತರ ನೇತೃತ್ವದಲ್ಲಿ ಮುದ್ದು ಮಕ್ಕಳ ಸಮ್ಮುಖದಲ್ಲಿ ಮಳೆಗಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಶ್ರೀ ರೇವಣ ಸಿದ್ದೇಶ್ವರರ ಮೂರ್ತಿಗೆ ನೀರು ತುಂಬಿಸಿ ಜಲಾಭಿಷೇಕ ಮಾಡುವ ಕಾರ್ಯ ಬಹಳ ಯಶಸ್ವಿಯಾಗಿ ನಡೆಯಿತು. ಇದು ಈ ಕ್ಷೇತ್ರದ ಪವಾಡ. ಯಾವಾಗ ರೈತರು ಮಳೆಗಾಗಿ ದೇವರಲ್ಲಿ ಮೊರೆ ಹೋಗಿ ನೀರು ತುಂಬಿ ಜಲಾಭಿಷೇಕ ಕಾರ್ಯ ಮಾಡುತ್ತಾರೋ 24 ಗಂಟೆಯೊಳಗೆ ಮಳೆ ಬರುವ ಪ್ರತೀತಿ ಇದೆ ಎನ್ನುವುದಕ್ಕೆ ಇಂದಿನ ಮಳೆಯೇ ಸಾಕ್ಷಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ, ಅಂಗೈಯಗ ಒಬ್ಬ ಸಮರ್ಥ ಗುರುವಿನ ಮುಖಾಂತರ ಜಲಾಭಿಷೇಕ ಕಾರ್ಯದಲ್ಲಿ ಭಾಗವಹಿಸಿ ಈ ಒಂದು ಪವಾಡಕ್ಕೆ ಸಾಕ್ಷಿಯಾದ ಎಲ್ಲಾ ರೈತರಿಗೆ, ಗ್ರಾಮಸ್ಥರಿಗೆ ಧನ್ಯವಾದಗಳು. ನಿಮ್ಮ ಈ ಶ್ರದ್ಧೆ ಭಕ್ತಿ ಭಗವಂತನಲ್ಲಿ ಇರಲಿ. ಆ ಭಗವಂತನ ಮತ್ತು ಗುರುವಿನ ಅನುಗ್ರಹ ಸದಾಕಾಲ ಗ್ರಾಮದ ಮೇಲೆ ಇರಲಿ ಎಂದು ಆಶಿಸುತ್ತೇವೆ. ಮ್ಯಾಗಳ ಬೆಳ್ಳಾಳು ರಾಯ